ಕೃಷ್ಣ ದೇವಕಿ ನಂದನ ದಾನವ ಮರ್ದನ ಕೃಪೆ ಮಾಡೋ ಕರುಣಾ ಸಾಗರ ಜನಾರ್ದನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆದನು ದೇವ ಅರಿತು ಬೆರೆತು ನೆನೆದನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹೇ ಪರಮಾತ್ಮ ಅಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ದಾನ ವಿಹಾರಿ ನಾನಾ ವೇಷದ ದಾನ ವಿಹಾರಿ ಆನಂದ ಮನದಾನಂದ ಆನಂದ ಮನದಾನಂದ ನಿನ್ನದ ಧ್ಯಾನ ನಿನ್ನದ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆದನು ದೇವ ಅರಿತು ಬೆರೆತು ನೆನೆದನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹೇ ಜನಾರ್ದನ ಶಾಂತಕಾರ ಕೃಷ್ಣ ಕೃಷ್ಣ ಶಾಂತಕಾರ ದಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನೆನೆದೆನು ದೇವ ಹರಿತು ಬೆರೆತು ನೆನೆದೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುವಂತಿರುತ್ತೆ. ಎಚ್ಚರವಾಗುವ ತನಕ ಈ ದ್ವಾರಕದಲ್ಲಿ ಕುಳಿತುಕೊಳ್ಳುವೆನು. ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನಂದಲಾನಂದವಾಗಿದೆ ಏನಿ ಭವನದ ನೋಡಲಾನಂದವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ನೋಡಲಾನಂದವಾಗಿದೆ ಏನಿ ಭವನದ ಸಾರಂಗ ಪಕ್ಷಿಗಳಿಗೆ ನಗುತ್ತಿದೆ ಹೇಗೆ ತೋರಿದೆ ನವಿಲು ಸಾರಂಗ ಪಕ್ಷಿಗಳಿಗೆ ಮಾನುಷ್ಯರತ್ನವು ಹೇಗೆ ತಳಿಸೋತಿದೆ ದೇವಲೋಕದ ಮೆರುಗೆ ದರಗಿಳಿ ಬಂದಿದೆ ದೇವಲೋಕದ ಮೆರುಗೆ ದರಗಿಳಿ ಬಂದಿದೆ ಏನಿತು ನೀ ಕೃಷ್ಣನ ಸರ್ಪದ ಸಿರಿತನ ಏನಿತು ಈ ಕೃಷ್ಣನ ಸರ್ಪದ ಸಿರಿತನ ಏನಿ ಭವನದ ವೈಭವ ಮೊದಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ಮೊದಲಾನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಹೆತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಕಂಬಗಳ ದೃಷ್ಟಿ ಬೀರಿ ದುಡಿದು ಚಿತ್ತ ಚೌಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ನಯನ ಮನೋಹರವಿರುವ ಶಿಲ್ಪಕಲಾ ಚಾತುರ್ಯ ನವರತ್ನ ಖಚಿತವಾದ ಮಂಟಪಗಳು
ಕೋಟಿ ಸೂರ್ಯ ಪ್ರಕಾಶದಂತೆ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಿಗೆ ಮಳೆಗರೆದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯಂತಿರುವ ಶಿಲಾಫಾಲಕಿ, ಫಳ ಫಳವಳೆಯುವ ನಯನಗಳು, ಬಳ್ಳಿಯಂತೆ ಬಳುಕುವ ಈ ನಡುವು, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ. ಇವರೀರ್ವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸುಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲೆ ಫಲೆ ನರ್ತಕೇರೆ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದ ಧೀರ ಪ್ರಚಂಡ ಕೌರವ, ರಣರಂಗದ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯೋ ಪಿಡಿದಿಹ ವೀರ, ಶರೀರವೇ ಮದಿಸಿದ ಹುಲಿಯಾಕಾರ, ಕರದಲ್ಲಿ ಗದೆಯೋ ಪಿಡಿದಿಹ ವೀರ, ಶರೀರವೇ ಮದಿಸಿದ ಹುಲಿಯಾಕಾರ, ಉರಿ ಮೀಸೆಯ ನೊರೆ ಈ ಸರದಾರ,
ಕೌರವೇಶ್ವರ ಕೌರವ ಕೌರವೇಶ್ವರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸರಿಗ ಪನಿಸ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಹೀರಿ ಪ್ರಾಂತು ಎಲ್ಲವೂ ನನ್ನ ಕನಸಿನ ಮಾಯಂತೆ ಭಾಸವಾಗುತ್ತಿರುವುದು ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸುತ್ತಿರುವುದೇ? ಕೃಷ್ಣ, ಈ ನಿನ್ನ ಶೈನಾಗಾರ್ಯವನ್ನು ಕಂಡು ಬೆರಗಾಗುವನಲ್ಲ ಈ ಸಾಮ್ರಾಜ್ಯಕ್ರೇಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ಧುರೀಣ. ಈ ಕೌರವೇಶ್ವರನ ಭವನಕ್ಕಿಂತಲೂ ಮಾಧವನ ಅರಮನೆಯು ಅದ್ಭುತವೋ ರಮಣೀಯವೋ ಅಸಂಭವ. ಅಂತೂ ನನ್ನ ಸೋದರ ಮಾವನ ಶಕುನಿಯ ಸಲಹೆಯಂತೆ ನನ್ನ ದಾಯಾದಿಗಳನ್ನು ಕಣ್ತಪ್ಪಿಸಿ ಮೊದಲೇ ದ್ವಾರಕೆಗೆ ಪ್ರವೇಶವಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವೆನು. ಓ ಸಾತ್ವಿಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ನೇನೆ ಎಚ್ಚರಗೊಳ್ಳುವ ಸಮಯ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು? ಕೃಷ್ಣ ಪರಮಾತ್ಮನು ಇನ್ನೂ ನಿದ್ರಿಸುತ್ತಿರುವನು. ವಿರಾಟನ ಪುತ್ರಿಯ ಉತ್ತರೆಯ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ತನ್ನೊಂದು ಮಲಗಿರುವೆಯಾ ಕೃಷ್ಣ? ಮಲಗು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ವಹಿಸಿ ತಾನು ಮಾತೃ ಸುಖ ತಲ್ಪದಲ್ಲಿ ಲೀನನಾಗಿರುವ ಎಂತಹ ಸುಖ ಪುರುಷನಯ್ಯ ಈ ನಿಮ್ಮ ಕೃಷ್ಣನು. ಆದಿಂತಿರಲಿ ಸಾರ್ಥಕಿ, ನಿಮ್ಮೊಡನೆ ಒಂದು ಮಾತಿದೆ. ಏನು ಗುರುರಾಜ? ನಮಗೂ ಪಾಂಡವರಿಗೂ ಯೋಧವೂ ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಕಂಡಿರಾ? ಅದು ಸಾಧ್ಯವಿಲ್ಲ ಗುರುರಾಜ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಸರಿಯಾದ ಮಾತು ಸಾರ್ಥಕಿ. ಹಾಗಾದರೆ ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮ್ಮ ಕೈವಶವಾದಂತೆಯೇ ಅಲ್ಲವೇ ಸಾರ್ಥಕಿ? ಓಹೋ, ಸಂದೇಹವೇ ಇಲ್ಲ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ರತ್ನಸಾಗರ ಶಾಸನ ಮಾಡುತ್ತಿರುವ ಸುಂದರ ಕುವರ ಆಯತ ಮಹಾದಿಗ್ಗಂತನಾದ ನಾನು
ಪಾದದಡಿಯಲ್ಲಿ ಕುಳಿತುಕೊಳ್ಳಲೇ ಅಸಂಭವ, ಅಪಮಾನ. ನನಗುಚಿತವಾದ ಸ್ಥಾನ ಮಾಧವ ಮಧುಸೂದನ ಈ ದೀನನ ಕೇಳಿಸದೆ ಮಾಧವ ಮಧುಸೂದನ ಏ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಪರಮಾತ್ಮ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ಏಕೆ, ಏನಾಯಿತು ಸಾತ್ಯಕಿ? ನಾನು ಅದನ್ನು ಹೇಳಲಾರೆ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಸಹಾಯವನ್ನು ಪಡೆಯಲು ಬಂದಿರುವನು. ಇದೆಂತ ವಿಡಂಬನೆಯ ಪಾತ್ರ? ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಮಾಡಿ ಎಂದು ತಿಳಿದ ಬಳಿಕ ನಾನು ದ್ವಾರಕೆಗೆ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಮನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ರಾಜ್ಯಗಳನ್ನು ತಿರುಗಿದರಲ್ಲವೇ ಹಲವು ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಇಚ್ಛೆಯಿಂದಾದರೂ, ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಪಾರ್ಥ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೋ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ಅವನು ಮರೆತಿಲ್ಲ ಪಾರ್ಥ, ನಾನು ಮರೆತಿಲ್ಲ, ನೀನು ಮರೆಯಬೇಡ. ರಾಜಮಕುಟವನ್ನು ಧರಿಸಬೇಕೆಂಬ ತುಚ್ಛಾಕಾಂಕ್ಷೆಯು ಈತನನ್ನು ಅಲ್ಲಿಂದ ಇಲ್ಲಿಗೆ ಸೆಳೆತಂದಿರುವುದು. ವೃಥಾ ದಣಿದು ಬಂದಿರುವ ಪಾರ್ಥ, ನಡೆಯಲಿನ್ನ ಚಾತುರತೆ ಕೌಶಲ್ಯ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹೊರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ಯಾಮರಿಗಮಯವನಿದ್ದ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ತೀರ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮರೆ ಕೇಳೋ, ಎನ್ನ ಮರೆ ಕೇಳೋ. ಪರಮ ಕೃಪಾಳು. ಸಿಂಧು ಶಯನ ಸುಂದರ ವದನ, ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ, ಅಗೆಗಳನ್ನ ಈಡಾಗಿಸದೆ ಯೋಗ ನಿದ್ರೆಯಲ್ಲಿ ಜಾಗೃತನಾಗು. ಅಗೆಗಳನ್ನ ಈಡಾಗಿಸದೆ ಯೋಗ ನಿದ್ರೆಯಲ್ಲಿ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ. ಹೇ ಜನಾರ್ದನ,
ಮರೆಯಿಡಲು ಒಂದು ಸಭೆಯೊಳಗೆ ಹೋಗಿದೆಯೋ ಅವಮಾನವ ಕೈಗೊಳ್ಳ ಮರೆಯಿಡಲು ಹೊರಿತದೆ ಬಂದು ತಾಯಿಯ ನೀ ಎಂದು ಮೌನವೇ ಜನಾರ್ದನ ಹೊರಿತದೆ ಬಂದು ತಾಯಿಯ ನೀ ಎಂದು ಮೌನವೇ ಜನಾರ್ದನ ಓ ಶಿವನು ಜಯನ ಸುಧರ ವದನ ಓ ಶಿವನು ಜಯನ ಸುಧರ ವದನ ನೀಗಿತು ಲೋಕದ ಭವಬಂಧನ ನೀಗಿತು ಲೋಕದ ಭವಬಂಧನ ಓ ಶಿವನು ಜಯನ ಸುಧರ ವದನ ಏಳು ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಚೇಚೆ, ಆ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಪವಿತ್ರ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ಗುರುರಾಜ. ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನೂ ಕೂಡ ನನ್ನ ಸಮಯವನ್ನ ನಿರೀಕ್ಷಿಸಿದಂತಾಯಿತಲ್ಲ ಕೌರವೇಶ್ವರ. ಕೃಷ್ಣ, ಭಾವ, ಭಾವ ಭಾಮಾರಮಣ, ಹೇಳು ಭಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಹೊತ್ತಾಗಿದ್ದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಮಿತ್ರನಾದ ಪಾರ್ಥನ ಬಂದೊಡನೆ ಎತ್ತು ಕುಳಿತು ತನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ ಭಾವ. ಹೋಗಲಿ, ನೀವೀರ್ವರು ಏಕಕಾಲದಲ್ಲಿ ಬಂದ ಕಾರಣ ಹೌದು ಭಾವ. ಕೃಷ್ಣ, ಭರತನಿನ ಬಡಿದಂತೆ ಕುರುಪಾಂಡವರ ಭಯಂಕರ ಸಂಗ್ರಾಮವು ಸಿದ್ಧವಾಗಿದೆ. ಆಥರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾವು ನಿಲ್ಲಿಗೆ ಬಂದಿರುವೆನು. ಭಾವ, ಕುರುಪಾಂಡವರಿಗೆ ಸಂಗ್ರಾಮವೇ? ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಹೌದು ಪರಮಾತ್ಮ. ಬಂದಿರುವಂತೆ ತೋರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾದಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ಭಾವ, ನೀನು ನಮ್ಮೆಬ್ಬರಿಗೂ ಸಮಾನನಾದ ಬಂದವರು. ಹೌದು ಭಾವ, ಹೌದು. ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಧರ್ಮ ಧರ್ಮ. ನೀನು ವೀರನು, ಹೌದು ನ್ಯಾಯಶೀಲನು. ಹೌದು. ಮೊದಲಿಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಇಡೀ ಯೋಧವ ಸೈನ್ಯವನ್ನು ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಎಲ್ಲ ಕಪಟಿ. ಆದರೆ ಈ ಯುದ್ಧದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಅದೇನು ಭಾವ ನಿನ್ನ ಸಲಹೆ? ರಾಜಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಹಮಲೇರಿ ಭಾವ. ಕೃಷ್ಣ, ರಾಜಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಹಮಲೇರಿ
ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವಾ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತೆಸೆದು ರಕ್ತದ ಮಡುವಿನೋಳು ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ಭಾವ ಕೃಷ್ಣ ಮಿತ್ರ ಪರಮಾತ್ಮ ಮೂಲದಲ್ಲೇ ಜನಕೋಟಿ ರಾಜ ಮಹಾರಾಜರಾಳಿದ ನೀನಿರವು. ಮೂಲದಲ್ಲೇ ಜನಕೋಟಿ ರಾಜ ಮಹಾರಾಜರಾಳಿದ ನೀನಿರವು. ಯಾರಲ್ಲಿ ಸ್ಥಿರವಾಗುವುದು ಗಮನಿಸಿದೋಡೆ ಸಮಾಧಾನ ಕಾಯುವುದು. ಗಮನಿಸಿದೋಡೆ ಸಮಾಧಾನ ಕಾಯುವುದು. ಧರಣಿನಾರಿಯ ಅನುಭವಿಸಿದಳು ಧರಣಿನಾರಿಯ ಅನುಭವಿಸಿದಳು ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸೋ ಭಾವ. ಮಿತ್ರ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗುವುದು ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗುವುದು ಆದಾಯ. ಅನುಜರಿಗ ನ್ಯಾಯ ಗೈರುವುದು ನ್ಯಾಯವೇ ಭಾವ. ಅನುಜರಿಗ ನ್ಯಾಯ ಗೈರುವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ ಸಹಜಾತ ಭಾವ ಭಾವ ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗೋ. ಮುಂದಿನ ಸಂತತಿಗಾದರ್ಶನಾಗೋ. ಮೂಲದಲ್ಲೇ ಶತಕೋಟಿ ರಾಜ ಮಹಾರಾಜರಾಳಿದ ನೀನೆಲವೋ. ಮೂಲದಲ್ಲೇ ಶತಕೋಟಿ ರಾಜ ಮಹಾರಾಜರಾಳಿದ ನೀನೆಲವೋ. ಯಾರಲ್ಲಿ ಸ್ಥಿರವಾಗುಳಿಸಿದುದು ಗಮನಿಸಿದೊಡೆ ಸಮಾಧಾನ ಕಾಯುವುದು. ಗಮನಿಸಿದೊಡೆ ಸಮಾಧಾನ ಕಾಯುವುದು. ಧರಣಿನಾರಿಯ ಅನುಭವಿಸಿದಳು ಧರಣಿನಾರಿಯ ಅನುಭವಿಸಿದಳು ಯಾರೊಡನೆ ಸಮಾಗಮ ಬಯಸಿದಳು. ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸೋ ಅನುಸರಿಸೋ ಅನುಸರಿಸೋ. ಭಾವ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನ ಬಲ್ಲೆಯ. ಓಹೋ, ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನ ರಕ್ತದ ಮಡುವಿನಲ್ಲಿ ತೊಯಿಸುವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ ಭಾವ? ನೀವೀರ್ವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಕೌರವೇಶ್ವರ? ಕೃಷ್ಣ ಭಾವ ನಿನ್ನ ಹಿತವಚನ ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬಂದನು. ಸತ್ತರೆ ಸಾನ್ನಿಧ್ಯ, ಬದುಕಿದ್ದರೆ ಕುರು ಸಾಮ್ರಾಜ್ಯ. ಈಗ ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ? ಭಾವ
ಮುಂದೆ ಬರುವ ಅನರ್ಥಗಳನ್ನೆದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಹಾಗಲಿ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿರಿ, ನನ್ನಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಸ್ತ್ರನೂ ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವುದು. ಆಯುಧಗಳನ್ನು ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಈತನನ್ನು ಕಟ್ಟಿಕೊಂಡರೆ ನನಗಾವ ಪ್ರಯೋಜನವೂ ಇಲ್ಲ. ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಯಾದವ ಅಕ್ಷೋಹಿಣಿ ಸೈನ್ಯವೇ ಬೇಕು. ಭಲೆ ಭಲೆ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ದಕ್ಕದ್ದನ್ನೇ ಹಾರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ನಡೆ ಭಾವ, ನಡೆ. ಕೃಷ್ಣ, ಭಾವ, ನಿನ್ನ ಕಣ್ಸನ್ನೆಯ ಮಾಯಾ ಛಾಲವನ್ನು ನಾನೇನು ಅರಿಯುವುದನೆಂದು ಭಾವಿಸಿದೆಯಾ? ಏನಿದು ಕಣ್ಸನ್ನಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಭಯ ಸಮರ ೃತಾಂಡವ ಪ್ರಳಯ ಸಿಂಹನಾಥ ಧರಣಿಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧಗಳಂದರಿಸದಿರೇ ಧರಿಸದಿರೆ ಏಡಿಕೊಂಡವರ ಅತೆಂತು ಪಾಲಿಪೆಯೋ? ನಿನ ಪಂಥ ಹೇಳು ಭಾವ. ತಂತ್ರ ನಿಪುಣ ಅವತಾರ ಪುರುಷ ಏ ಕೃಷ್ಣ, ಭಾವ, ಯುದ್ಧರಂಗದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಮಾಡಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಭಾವ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಎಚ್ಚರದಿಂದಿರಲೇಬೇಕು. ಈಗ ಆ ಮಾತುಗಳೆಲ್ಲ ಹೇಗೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳ ಸಂಚು ಫಲಿಸಿದೆಂದು ಇಕ್ಕಿ ಮೆರೆಯಬೇಡವೋ ಮಾಧವ. ಮುಂದೆ ಸಂಧಿಸೋಣ. ಭೀಕರ ಸಮರಾಂಗಣ. ನಡೆ ಭಾವ, ನಡೆ.